सारे बित्तो बित्तो ಪ್ರತಿ ವರ್ಷ ಸುಗ್ಗಿಗೆ ನಾನು ಯಾವತ್ತೂ ತಪ್ಪದೆ ಬರ್ತಾ ಇದ್ದೆ. ಅದು ಈ ವರ್ಷ ಮದುವೆ ಆಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಮದುವೆ ಕಣಕ್ಕೆ ಹಾಕೋದು ಇಲ್ಲಿ ಪ್ರತೀತಿ ಇರುತ್ತೆ. ಸೊ ನಮಗೆ ಮದುವೆ ಆಗಿ ಫಸ್ಟ್ ವರ್ಷವೇ ಸಿಕ್ತು, ಅದು ತುಂಬ ಖುಷಿ ಇದೆ. ಕೆಲವರು 15-20 ವರ್ಷ ಅಷ್ಟೆಲ್ಲ ಆದ್ರೂ ಹಾಕಿರಲ್ಲ, ಬಟ್ ನಮಗೆ ಫಸ್ಟ್ ವರ್ಷವೇ ಸಿಕ್ತು ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ಈ ಥರ ಸುಗ್ಗಿ ನಾನು ನೋಡ್ದಂಗೆ ಎಲ್ಲ ಕಡೆ ನಡೆಯೋದಿಲ್ಲ, ವಾದ್ಯ ಕುಂಟ ಅಂಥದ್ದಿರುತ್ತೆ. ಬಟ್ ಈ ಥರದ್ದು ನಡೆಯೋದು ತುಂಬ ಕಡಿಮೆ. ಸೊ ನಮ್ಮೂರಲ್ಲಿ ಅದನ್ನು ತುಂಬ ಹಳೆಯ ಟೈಮಿಂದನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಇದು ನಮ್ಮ ನಾಡಿನ ಸಬ್ಬಮ್ಮ ತಾಯಿ ಎಲ್ಲ ಸುಗ್ಗಿ ಉತ್ಸವಕ್ಕಿಂತ ಭಾರಿ ವಿಶೇಷವಾದುದು. ಇದು ಪುಷ್ಪಗಿರಿ ತಪ್ಪಲಿನಲ್ಲಿ ಬೆಳೆದು ಬಂದ ಇದು ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಇಂಥ ವಿಶೇಷ ಅಂತೇಳಿದರೆ ನಮ್ಮಲ್ಲಿ ನಾವು ಯಾವುದು ಖಾರ ಅಂತೇಳಿದರೆ ಮಾಂಸಾಹಾರಿನೂ ಮತ್ತು ಅದರ ಜೊತೆ ಉಪ್ಪು ಹುಳಿ ಖಾರ ಯಾವುದು ನಾವು ತಿಂದು ಇದರೊಳಗೆ ಈ ಅಂಗಳದಲ್ಲಿ ಪ್ರವೇಶ ಮಾಡಲ್ಲ ನಮ್ಮ ತಾಯಿ ಉತ್ಸವದಲ್ಲಿ. ಇದು ನಾವು ತಾಯಿಗೆ ಜನಗಳು ಏನು ನಾವು ಹೊರಕೆಟ್ಟಿರ್ತೀವಿ ಆ ತಾಯಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಬೆಳೆ ದವಸ ಧಾನ್ಯ ಆರೋಗ್ಯ ಭಾಗ್ಯ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಪ್ರತಿಯೊಂದನ್ನು ಸಹ ತಾಯಿ ನೀಡ್ತಾ ಬಂದಿದ್ದಾರೆ. ಅದರ ನಮ್ಮ ಜನಗಳು ಗ್ರಾಮದ ಸುಭಿಕ್ಷೆಗಾಗಿ ತುಂಬ ಕಟ್ಟುನಿಟ್ಟಾಗಿ ಆಚರಿಸ್ತೀವಿ. ಇದು ಸಾಧಾರಣ ಈ ಸುಗ್ಗಿ ಎಲ್ಲೂ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಆ ಥರ ಒಂದು ಸುಗ್ಗಿ. ಅದರಿಂದ ಇದು ನಾವು ತುಂಬ ದಯಾ ಭಕ್ತಿಯಿಂದ